पश्चाद्विपाटनादिकपटो प्रत्येकवज्रायताः श्रीमत्कण्ठीरवास्य प्रदूषणकर राजदोरप्रद्वस्सद्गान्तशान्तः ಮಧ್ವಾಚಾರ್ಯದೊಂದು ಆಕೃತಿ ಮಾಡಿ ಏಣಿಟ್ಟಿಯರಲ್ಲಿ ಪ್ರಕಟದ ಘಟಾಸ್ಕಾರ ಸಂಘರ್ಷಮಾಣ ಪ್ರಾಂತ ಪ್ರಾಕ್ರಾಂಗ್ರಪೇಟ್ ಜರಾರಂಜಿತಾಶಾಹ ಜನ್ಮಾದಿವ್ರತಿಪಾದಿ ಪ್ರತ್ಯತಿವಿರಹ ಪ್ರಾಪ್ತ ಮಗ್ರಾಣಾಂ ಪಕಾಣಾಂ ಚಿರಮುಚಿದಾನಂದ ಸಂದೋಹದಾನ विद्यानोद्यातिमणिकर्णश्री श्रीवत्सां ನಮಗೆಲ್ಲ ಅಲ್ಲಲ್ಲಿ ಕೃಷಿ ಭೂಮಿಗೆಲ್ಲ ನೀರನ್ನು ಹಾಯಿಸಿಕೊಳ್ಳಬಹುದು. ತುಂಬ ಜನಗಳಿಗೆ ಆಹಾರದ ವ್ಯವಸ್ಥೆ ಈ ಬಂಡೆ ಹಾಕೋದ್ರಿಂದ ಆಗುತ್ತೆ ಅಂತ ಹೇಳಿದಾಗ ಮಧ್ವಾಚಾರ್ಯರು ನಾನು ಆ ಕೆಲಸವನ್ನು ಮಾಡ್ತೀನಿ ಅಂತ ಲೋಕೋಪಕಾರಕ್ಕೋಸ್ಕರ ಇಂತಹ ಸಾಹಸವನ್ನು ಮಾಡಿದರು. ಮಧ್ವಾಚಾರ್ಯರು ಎಡಗೈಲಿ ಎತ್ತಿ ಹಿಡ್ಕೊಂಡ್ರಂತೆ. ಹೇಗೆ ಭಗವಂತ ಗೋವರ್ಧನ ಪರ್ವತವನ್ನು ಎಡಗೈಲಿ ಎತ್ತಿಟ್ಟುಕೊಂಡು ಗೋಪಾಲ ಬಾಲಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಲೋಕೋಪಕಾರವನ್ನು ಮಾಡಿದ್ನೋ, ಆಚಾರ್ಯರು ಕೃಷ್ಣನ ಆರಾಧಕರು. ಆ ಸಾಮರ್ಥ್ಯ ಅವರಲ್ಲಿದೆ. 14 ಲೋಕಗಳನ್ನೇ ಎತ್ತುವ ಸಾಮರ್ಥ್ಯ ಅವರಿಗಿದೆ. ಅಂಥದ್ದು ತಮ್ಮ ಎಡಗೈಯಲ್ಲಿ ಆ ಬಂಡೆಯನ್ನು ಎತ್ತಿ ಹಿಡಿದುಕೊಂಡು ಒಂದೇ ಕೈಯಿಂದ ತಗೊಂಡು ಬಂದು ಈ ಜಾಗದಲ್ಲಿ ಇಟ್ಟರೆ ಆ ರಭಸವಾಗಿ ಹರಿಯುವ ನದಿ ಶಾಂತ ಆಯ್ತಂತೆ. ರಾಮಚಂದ್ರ ಆ ಇದು ಜಲಧಿಯನ್ನು, ವಿಶೇಷವಾದ ಸಮುದ್ರವನ್ನು ತಾನು ಸೇತುವೆಯ ಬಂಧನದಲ್ಲಿ ನೋಡಿದಾಗ ಅದೆಲ್ಲ ಶಾಂತ ಆದ ಹಾಗೆ ನೋಡಿ. ಅಲ್ಲಿ ಎಷ್ಟು ರಭಸ ಇದೆ, ಅದೇ ರಭಸ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಶಾಂತವಾಗಿ ಹರಿತಾ ಇದೆ. ಮತ್ತು ಎಲ್ಲ ನೀರಿನ ಓಘ ಇಲ್ಲಿಗೆ ಬರ್ತಾ ಇದೆ. ಈ ಬಂಡೆಗೆ ಹೊಡೆದು ಆಚೆ ಈಚೆ ಕವಲಾಗಿ ಹೋಗುವ ವ್ಯವಸ್ಥೆಯನ್ನು ಮಧ್ವಾಚಾರ್ಯ ಮಾಡಿಕೊಟ್ರು ಅಂತ ಇತಿಹಾಸದಲ್ಲಿ ದಾಖಲಾಗಿದೆ. ಅವತ್ತಿನ ಜನಗಳಿಗೆಲ್ಲ ಲೋಕೋಪಕಾರ ಮಾಡಿ ಅನುಗ್ರಹ ಮಾಡಿದರು ಮಧ್ವಾಚಾರ್ಯರು. ಅದನ್ನೇ ಈ ಶಿಲಾಶಾಸನದಲ್ಲಿ ಬರೆದಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯೇಣ ಏಕೇನ ಹಸ್ತೇನ ಆನೀಯ ಸ್ಥಾಪಿತ ಶಿಲಾ. ಮಧ್ವಾಚಾರ್ಯರು ಒಂದೇ ಕೈಯಿಂದ ತೆಗೆದುಕೊಂಡು ಬಂದು ಸ್ಥಾಪನೆ ಮಾಡಿದ ಶಿಲಾ ಇದು ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯರ ಕೈಯಿಂದ ಪವಿತ್ರವಾದ ಶಿಲೆಯನ್ನು ಇವತ್ತು ವಿಶೇಷವಾಗಿ ಮುಟ್ಟಿ ನಾವು ಆರಾಧನೆ ಮಾಡಿದ್ದೇವೆ. ಇದರಿಂದ ಎಲ್ಲ ವಿಧವಾದ ಅಂದರೆ ಎಷ್ಟು ಸಾವಿರ ಜನಗಳಿಗಿರುವ ಕಷ್ಟವನ್ನು ಒಂದು ಕಲ್ಲು ಬಂಡೆಯನ್ನು ಎತ್ತಿ ತಂದಿಡುವ ಮೂಲಕ ಪರಿಹಾರ ಮಾಡಿದ್ದಾರೆ. ಹಾಗೆ ನಮ್ಮ ಬದುಕಿನಲ್ಲಿರುವ ಸಾವಿರ ಸಮಸ್ಯೆಗಳನ್ನು ಈ ಕಲ್ಲು ಬಂಡೆಗೆ ಮಾಡಿ ಇದರಲ್ಲಿ ಅಂತರ್ಯಾಮಿಯಾಗಿರತಕ್ಕಂಥ ಆಚಾರ್ಯರ ಆರಾಧನೆಯನ್ನು ಮಾಡಿದ್ರಿಂದ ಎಲ್ಲ ಅಂತಹ ಮನಸ್ಸಿನ ತಾಪಗಳು ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಸೂಚಕವಾಗಿದೆ. ವಿಶೇಷವಾಗಿ ಇಂಥ ಭಾಗ್ಯ ಮೈಸೂರಿನವರಿಗೆ ಬಂದದ್ದು ಅದು ವಿಶೇಷ. ಅದರಲ್ಲಿಯೂ ಕೃಷ್ಣಮೂರ್ತಿಪುರಂ ರಾಯರ ಮಠದ ಎಲ್ಲ ಸಂಘಟಕರಿಂದ ಬಂದದ್ದು ಮತ್ತೂ ವಿಶೇಷ ಅಂತ ಹೇಳ್ತಾ
ಮಧ್ವಾಚಾರ್ಯರ ಆ ಪಾರದ ರಜಸ್ಸು ಎಲ್ಲರೂ ಪ್ರೋಕ್ಷಣೆ ಮಾಡಿಕೊಂಡಿದ್ದೇವೆ. ಆಚಾರ್ಯಾಹ ಶ್ರೀಮದಾಚಾರ್ಯಾಹ ಸಂತು ಮೇ ಜನ್ಮ ಜನ್ಮನಿ. ಹರಯೇ ನಮಃ.